ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಪ್ರತಿ ಎಕ್ಸಾಮಲ್ಲೂ ಕೂಡ ಒಂದು ಆಪರೇಷನ್ಸ್ ಮೇಲೆ ಯಾವಾಗಲೂ ಒಂದು ಕ್ವಶನ್ಸ್ ಇರುತ್ತೆ. ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇಸಿಕ್ ಮೇಲೆ ಆಗಿರ್ಬೋದು. ಓಕೆನಾ? ಮ್ಯಾಕ್ಸಿಮಮ್ ಈ ಟಾಪಿಕ್ ಮೇಲೆ ಬರೋ ಕ್ವಶನ್ಸು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆನೆ ಇದ್ರ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಓಕೆನಾ? ರೀಸೆಂಟ್ ಆಗಿ ಯಾವ್ದು ಆಪರೇಷನ್ ಆಗಿರುತ್ತೆ, ಯಾವ ದೇಶದ ಮೇಲೆ ಅಂತಂದು ಈ ರೀತಿ ಕ್ವಶನ್ ಕೇಳ್ತಾರೆ. ಮೇಜರ್ ಆಗಿ ಯಾವಾಗಲೂ ಕ್ವಶನ್ಸ್ ಬರೋದು ಈ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಮಾಡ್ಕೊಂಡು ಓದ್ಬೇಕು, ಯಾವುದೇ ಟಾಪಿಕ್ ಆದ್ರೂ ಕೂಡ. ಓಕೆನಾ? ಈ ಆಪರೇಷನ್ಸ್ ಅಂತ ಈ ಟಾಪಿಕ್ ಬಂತಂದ್ರೆ ಈ ಆಪರೇಷನ್ಸ್ ಒಂದು ಹೆಸರು ಕೊಡ್ತಾನೆ. ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ಭಾರತದಿಂದ ಫಸ್ಟ್ ಆಪರೇಷನ್ಸ್ ಅಂತ, ಮೇಜರ್ ಆಪರೇಷನ್ಸ್ ಅಂತ ಅಂದ್ರೆ ಗೌರ್ಮೆಂಟ್ ಯಾವ್ದಕ್ ಮಾಡ್ತಾರೆ, ಉದ್ದೇಶ ಏನಂತ ಅಂದ್ರೆ ನಮ್ಮ ದೇಶದ ಜನರು ಬೇರೆ ದೇಶದಲ್ಲಿದ್ದಾಗ ಅಲ್ಲಿ ಏನಾದ್ರೂ ಅವ್ರಿಗೆ ಸಮಸ್ಯೆ ಆದಾಗ ಅವರನ್ನ ಕಾಪಾಡ್ಕೊಳಕ್ಕೆ ಒಂದೇನಾದ್ರೂ ಫೋರ್ಸ್ ಕಳಿಸಿ ನಮ್ಮವ್ರನ್ನ ಕಾಪಾಡ್ಕೊಂಡು ರಿಟರ್ನ್ ಅವ್ರು ಕರ್ಕೊಂಡ್ ಬರೋಕೆ ಅದಕ್ಕೆ ಒಂದೇನಾದ್ರೂ ಒಂದು ಎಕ್ಸ್ಟ್ರಾ ಫೋರ್ಸ್ ಮಾಡಿರ್ತಾರಲ್ವಾ, ಅದಕ್ಕೆ ಆ ಕೆಲಸ ಮಾಡೋಕೆ ಆ ಕೆಲ್ಸಕ್ಕೆ ಏನಂತಾರೆ ಅಂದ್ರೆ ಆಪರೇಷನ್ ಅಂತಂದು ಮಾಡ್ತಾರೆ. ಅದನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಏನ್ ಮಾಡೋದು ಅಂತಂದು ಅದಕ್ಕೊಂದು ನೇಮ್ ಕೊಟ್ಟಿರ್ತಾರೆ. ಅದನ್ನೇ ಆ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಅದಕ್ಕೆ ಬೇರೆ ಬೇರೆ ಆಗಿ ಅವಾಗ ಏನದಕ್ಕೆ ಸೂಕ್ತವಾಗಿರುತ್ತೋ ಅದಕ್ಕೆ ಸಂಬಂಧಿಸಿದಂತಹ ಒಂದ್ಯಾವ್ದಾದ್ರೂ ಒಂದು ಯೂನಿಕ್ ಆಗಿರೋ ಹೆಸರು ಕೊಟ್ಟು ಅದಕ್ಕೆ ಇಂಥ ಆಪರೇಷನ್ನ ಈ ದೇಶಕ್ಕೋಸ್ಕರ ಅಲ್ಲಿನ ನಮ್ಮ ದೇಶದ ಭಾರತ ದೇಶದ ಜನರನ್ನು ಕಾಪಾಡಲು ಇದನ್ನ ಮಾಡಿದ್ವಿ ಅಂತಂದು ಈ ರೀತಿ ಆಪರೇಷನ್ಸ್ ಮಾಡಿರ್ತಾರೆ. ಓಕೆನಾ? ಅವು ಪ್ರತಿ ವರ್ಷ ಏನೇನಾದ್ರು ಸಮಸ್ಯೆ ಆದಾಗ ಬೇರೆ ಬೇರೆ ದೇಶದಲ್ಲಿ, ಯಾಕಂದ್ರೆ ಪ್ರಪಂಚದಾದ್ಯಂತ ನಮ್ಮ ಜನರು ಇರೋದ್ರಿಂದ ನಮ್ಮ ಭಾರತ ದೇಶದವರು ಅಲ್ಲಿ ಬೇರೆ ದೇಶದಲ್ಲಿ ಏನಾದ್ರು ಸಮಸ್ಯೆ ಆದಾಗ ಅದ್ ಕರ್ಕೊಂಬರೋಕೆ, ಆಮೇಲೆ ಬೇರೆ ಏನಾದ್ರು ನಮ್ಮ ದೇಶದಿಂದ ಬೇರೆಯವ್ರಿಗೆ ಅಟ್ಯಾಕ್ ಮಾಡಿದಾಗ ಒಂದೇನೋ ಫೋರ್ಸ್ ಆಗಿ ಲಾಸ್ಟ್ ಟೈಮ್ ಮಾಡಿದ ಆಪರೇಷನ್ ಸಿಂಧೂರ ಆ ರೀತಿ ಏನಾದ್ರು ಮಾಡಿದಾಗ ನಮ್ಮ ಮಿಲಿಟರಿ ಫೋರ್ಸು, ಏರ್ ಫೋರ್ಸು, ಆಮೇಲೆ ಸಮುದ್ರಯಾನ ಇದ್ರೋ ಸಿ ಬೇಸ್ ಏನಿದೆ ಅಲ್ವಾ, ಇವರೆಲ್ಲರೂ ಏನಾದ್ರು ವರ್ಕ್ ಮಾಡಿದಾಗ ಆ ಕೆಲಸಕ್ಕೆ ಇಡುವಂತಹ ಹೆಸರನ್ನ ಆಪರೇಷನ್ಸ್ ಅಂತ ಕರೀತಾರೆ. ಓಕೆನಾ? ಅಂತವು ಹಲವಾರು ಮಾಡಿರ್ತಾರೆ. ಅದರಲ್ಲಿ ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಬೇಸ್ ಅಲ್ಲಿ ಏನಿದಾವೆ ಕೆಲವೊಂದಿಷ್ಟು ಪ್ರಮುಖ ಆಗಿರೋವನ್ನ ಜಸ್ಟ್ ಗ್ಲಾನ್ಸ್ ಮಾಡೋಣ. ಓಕೆನಾ? ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆನಾ? ಹಾಗಾಗಿ ನಾನು ರ್ಯಾಂಡಮ್ ಆಗಿ ಎಲ್ಲದನ್ನು ಸಬ್ಜೆಕ್ಟ್ ವೈಸ್ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಕ್ವಶನ್ಸ್ ಎಲ್ಲಿ ಬರ್ತವೆ ಅಲ್ಲೆಷ್ಟೋ ಮಾಡ್ತಿರ್ತೀನಿ. ನನ್ನ ಕ್ಲಾಸ್ ನಿಮಗೆ ಯಾರಿಗೆ ಅರ್ಥ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ 2-3 ವರ್ಷ ಎಕ್ಸಾಮ್ ಹಂಗೆ ಬರಿತಾ ಇದ್ದು, ಆಮೇಲೆ 2-3 ಎಕ್ಸಾಮ್ ಒಂದು 5-6 ಎಕ್ಸಾಮ್ಸ್ ಆಲ್ರೆಡಿ ಬರೆದು ಕ್ವಶನ್ ಪೇಪರ್ ಆಲ್ರೆಡಿ ನೀವು ರಿವಿಷನ್ ಮಾಡಿ ನೋಡಿದವ್ರಿಗೆ ನಾನು ಮಾಡ್ತಿರೋ ಕ್ಲಾಸಸ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತಿರುತ್ತೆ. ಓಕೆನಾ? ಐ ಹೋಪ್ ಇದು ಹೇಳ್ತಿರೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇದ್ರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುವಂತಹ ಸ್ಟಡಿ ಝೋನ್ ಚಾನಲ್ ಟೆಲಿಗ್ರಾಮಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಬೇಕಂದ್ರೆ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ನಿಮಗೆ GK ಅಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಮತ್ತೆ KPSC ನಡೆಸಿರುವಂತಹ ಹಲವಾರು ಕ್ವಶನ್ ಪೇಪರ್ ಅನ್ನು ಕೂಡ ಸಾಲ್ವ್ ಮಾಡಿರುವಂತ ಫೋಲ್ಡರ್ ಇದೆ. ಅದು ಪೇಡ್ಗೆ ಇರುತ್ತೆ 159ಗೆ. ಅದಕ್ಕೆ ಯಾರಾದ್ರೂ ಜಾಯ್ನ್ ಆಗೋರಾದ್ರೆ ಯೂಟ್ಯೂಬ್ ಅಲ್ಲೇ ಮೆಂಬರ್ಶಿಪ್ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಹೋಗೋಣ. ಓಕೆನಾ? ನೀವು ಆಪರೇಷನ್ ಹೆಸರೇನು, ಅದು ಯಾವ ದೇಶ, ಇಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಅಷ್ಟೇ ಕ್ವಶನ್ ಬರೋದು. ಓಕೆನಾ? ಸುಮ್ಮನೆ ಏನೇನೇನೋ ತಲೆ ಕೆಡಿಸ್ಕೋಬೇಡಿ. ಯಾವ ಆಪರೇಷನ್ ನೇಮ್ ಏನು, ಅದು ಯಾವ ದೇಶ ಅಷ್ಟೇ. ಓಕೆನಾ? ಈಗ ಆಪರೇಷನ್ ಸಿಂಧು ಇದು ಯಾವ್ದಕ್ಕೆ ಮಾಡಿದೆ, 2025 ಮಾಡೋದು, ಅದೆಲ್ಲ ಬೇಡ ನಿಮಗೆ. ಓಕೆನಾ? ಇರಾನ್ ಮತ್ತು ಇಸ್ರೇಲ್ ಅಲ್ಲಿ ಗಲಾಟೆ ಆಗುವಾಗ ಆಪರೇಷನ್ ಸಿಂಧುವನ್ನ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಆಪರೇಷನ್ ಸಿಂಧೂರ್, ಇದಂತೂ ಫುಲ್ ಹವಾ ಆಯ್ತಿದ್ದು. ಓಕೆನಾ? ಇದನ್ನ ರಿವೆಂಜ್, ಪಾಲ್ಗಾಮ್ ಅಟ್ಯಾಕ್ ಆಯ್ತಲ್ವಾ, ಅದರ ರಿವೆಂಜ್ಗೋಸ್ಕರ ಪಾಕಿಸ್ತಾನದ ಮೇಲೆ ಭಾರತ ದೇಶ ಮಾಡಿದ್ದು ಆಪರೇಷನ್ ಸಿಂಧೂರ್ ಅನ್ನು ಮಾಡಿದ್ದು. ಇದು ಡೇಟ್ ಕೂಡ ನೆನ್ಪಿಟ್ಕೊಳ್ಳಿದ್ನ, ಯಾಕಂದ್ರೆ ಪ್ರಮುಖವಾಗಿರೋನಷ್ಟೇ ಡೇಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಇದು ಒಳ್ಳೆಯದು ರಿವೆಂಜ್ ಆಗಿ ಮಾಡಿರೋ ದೃಷ್ಟಿಯಿಂದ ಆಪರೇಷನ್ ಸಿಂಧೂರ May 7, 2025 ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಆಪರೇಷನ್ ಗಂಗಾ, ಪಾಲ್ಗಾಮ್ ಅಟ್ಯಾಕ್ ಆಗಿದ್ದು April 22. ಆಮೇಲೆ May 7ಕ್ಕೆ ಅದನ್ನ ಆಪರೇಷನ್ ಸಿಂಧೂರ್ ಅಂತಂದು ಭಾರತ ದೇಶದವರು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಓಕೆ? ನೆಕ್ಸ್ಟ್ ಆಪರೇಷನ್ ಗಂಗಾ, ಆಪರೇಷನ್ ಗಂಗಾ ಇದು ಯಾವುದಕ್ಕಂದ್ರೆ ಉಕ್ರೇನ್ ಮೇಲೆ. ಓಕೆನಾ? ಆಪರೇಷನ್ ಗಂಗಾ ಉಕ್ರೇನ್ ನಲ್ಲಿರುವ ಭಾರತೀಯರನ್ನು ರಕ್ಷಣೆ ಮಾಡೋದು. ನೆಕ್ಸ್ಟ್ ಆಪರೇಷನ್ ಇಂದ್ರಾವತಿ ಇದು ಹೈತಿ ಬುಡಕಟ್ಟು ಜನಾಂಗದವರನ್ನ ಕರ್ಕೊಂಡು ಬರೋಕ್ಕೆ ಆಪರೇಷನ್ ಇಂದ್ರಾವತಿ ಮಾಡ್ತಾರೆ. ಇದು ಹೈತಿ ಅನ್ನುವ ಪ್ಲೇಸ್, ಇದು ಇರಾನ್ ಮತ್ತು ಇಸ್ರೇಲ್ ಬರುತ್ತಲ್ವಾ, ಅಲ್ಲಿ ಜಗಳ ಆಗುವಾಗ ಹೈತಿ ಅನ್ನೋ ಅಲ್ಲಿ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ಜನರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಬರೋಕೆ ಆಪರೇಷನ್ ಇಂದ್ರಾವತಿಯನ್ನ ಮಾಡ್ತಾರೆ. ನೆಕ್ಸ್ಟ್ ಆಪರೇಷನ್ ಕಾವೇರಿ ಇದು ಸುಡಾನ್ ದೇಶಕ್ಕೆ ಸಂಬಂಧಿಸಿರುವುದು ಆಪರೇಷನ್ ಕಾವೇರಿ. ನೆಕ್ಸ್ಟ್ ಆಪರೇಷನ್ ಅಜಯ್, ಇದು ಇಸ್ರೇಲ್ಗೆ ಸಂಬಂಧಿಸಿದೆ. ಓಕೆನಾ?
ಇಲ್ಲಿ ಆಪರೇಷನ್ ಸಿಂಧು ಕೂಡ ಇರಾನ್ ಮತ್ತು ಇಸ್ರೇಲ್ಗೆ ಸಂಬಂಧಿಸಿದೆ, ಅದು ಕೂಡ ನೋಡ್ಕೊಡ್ರಿ. ಆಪರೇಷನ್ ಅಜಯ್ ಇದು ಇಸ್ರೇಲ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಆಪರೇಷನ್ ಕರುಣಾ ಇದು ಮಯನ್ಮಾರ್ ದೇಶಕ್ಕೆ ಸಂಬಂಧಿಸಿದೆ. ಆಪರೇಷನ್ ಕರುಣಾ ಇದು ಮಯನ್ಮಾರ್ ದೇಶಕ್ಕೆ ಸಂಬಂಧಿಸಿದೆ. ಇದು ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಮಯನ್ಮಾರ್ಗೆ ಸಂಬಂಧಿಸಿರುವುದು ಆಪರೇಷನ್ ಕರುಣಾ. ಇಂಡಿಯಾಸ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂದ್ರೆ ಅಲ್ಲಿ ಡಿಸಾಸ್ಟರ್ ಆದಾಗ ಮಯನ್ಮಾರ್ ಅವ್ರಿಗೆ ಹೆಲ್ಪ್ ಮಾಡಿದ್ದು ಆಪರೇಷನ್ ಕರುಣಾ ಎಂಬ ಆಪರೇಷನ್ ಆ ನೇಮ್ ಮೇಲೆ ಹೆಲ್ಪ್ ಮಾಡಿದ್ದು ಮಯನ್ಮಾರ್ಗೆ. ಓಕೆನಾ, ಕರುಣಾ. ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ ಇದು ಅಫ್ಘಾನಿಸ್ತಾನ್. ಓಕೆನಾ, ಇದು ಆಲ್ರೆಡಿ ಎಲ್ಲ ಕ್ವಶನ್ಸ್ ಆಗಿದ್ದಾವೆ. ಅವು ಪ್ರಮುಖ ಈ ಸ್ಲೈಡ್ ಅಲ್ಲಿರುವವನು ಕ್ಲೀನಾಗಿ ಇವು 4 ಚೆನ್ನಾಗಿ ನೋಡ್ಕೊಳ್ರಿ. ಅದರಲ್ಲೇ ಮೇಲೆ 2 ಇದಾವಲ್ಲ, ಇವೆರಡು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಚೆನ್ನಾಗೇನ ಅದೇ ಇರೋದಷ್ಟೇ. ಓಕೆನಾ, ಆಪರೇಷನ್ ಗರುಡ. ಓಕೆನಾ, ಇದು CBI ಲಾಂಚಸ್ ಗರುಡ ಅಗೇನೆಸ್ಟ್ ಓಕೆನಾ ಡ್ರಗ್ ಟ್ರಾಫಿಕಿಂಗಿಗೆ ಮಾಡಿದ್ದಾರೆ. ಯಾವುದು ಆಪರೇಷನ್ ಗರುಡ, ಇದನ್ನ ಡ್ರಗ್ ಟ್ರಾಫಿಕಿಂಗ್ ಮಾಡಿದ್ದಾರೆ ಯಾರು, CBI ಅವರು ಮಾಡಿದ್ದಾರೆ. ಓಕೆನಾ, ಆಪರೇಷನ್ ಚಕ್ರ ಇದು ಕೂಡ CBI ಲೀಡ್ ಅವರು ಮಾಡಿದ್ದಾರೆ. ಇದು ಕೂಡ ಸೈಬರ್ ರಿಲೇಟೆಡ್ ಫೈನಾನ್ಷಿಯಲ್ ಕ್ರೈಮ್ಸ್ಗೆ ರಿಲೇಟೆಡ್ ಮಾಡಿದ್ದು ಆಪರೇಷನ್ ಚಕ್ರ, ಅದನ್ನು ಕೂಡ CBI ಅವರೇ ಮಾಡಿದ್ದಾರೆ. ನೆಕ್ಸ್ಟ್ ಆಪರೇಷನ್ ಮೇಘಚಕ್ರ ಇದು ಕೂಡ CBI ಲೀಡ್ ಅವರೇ ಮಾಡ್ತಾರೆ. CBI ಅವರೇ ಅವ್ರಿಗೆ ಸಂಬಂಧಿಸಿರೋದು. ಇದು ಕೂಡ ಚೈಲ್ಡ್ ಪ್ರೊನೋಗ್ರಫಿಗೆ ಅದಕ್ಕೆ ಸಂಬಂಧಿಸಿದ CBI ಅವರು ಮಾಡಿರೋದು ಚೈಲ್ಡ್ ಪ್ರೊನೋಗ್ರಫಿ, ಅದಕ್ಕೆ ಸಂಬಂಧಿಸಿರೋದು ಯಾವ್ದಂದ್ರೆ ಆಪರೇಷನ್ ಮೇಘಚಕ್ರ. ಇಂಥವು ಮಹಿಳೆಯರಿಗೆ ಸಂಬಂಧಿಸಿದ್ದು ಇಂಥವೇನಾದ್ರು ಬಂದ್ರೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಹಳೇದಿದ್ದು ಆಪರೇಷನ್ ಪೋಲೋ. ಓಕೆನಾ, ಇದು ಆಪರೇಷನ್ ಪೋಲೋ ಇದು 1948 ಸೆಪ್ಟೆಂಬರ್ 17 ಸರ್ದಾರ್ ಪಟೇಲ್ ರವರ ಯುದ್ಧ ಮಾಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಹೈದರಾಬಾದಲ್ಲಿ ಆಗುತ್ತದೆ. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಇದು 1974 ಇಂಡಿಯಾಸ್ ಫಸ್ಟ್ ಸಕ್ಸಸ್ಫುಲ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಇವು ಆಲ್ರೆಡಿ ಕ್ವಶನ್ಸ್ ಆಗಿದ್ದಾವೆ, ಜಸ್ಟ್ ಒಂದ್ಸಲ ನೆನ್ಪಿಟ್ಕೊಳ್ಳಿ ಹಾಗೆ. ಆಪರೇಷನ್ ಶಕ್ತಿ 1998. ಓಕೆನಾ, ಇದು ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟೆಡ್ ಮಾಡಿದ್ದು ಸೆಕೆಂಡ್ ಟೆಸ್ಟ್. ಓಕೆನಾ, ಆಪರೇಷನ್ ಶಕ್ತಿ. ನೆಕ್ಸ್ಟ್ ಆಪರೇಷನ್ ಫ್ಲಡ್ ಇದು 1970 ಆಗ್ತದೆ. ವರ್ಲ್ಡ್ ಲಾರ್ಜೆಸ್ಟ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆನಾ, ಡೈಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಆಪರೇಷನ್ ಫ್ಲಡ್ ಆಗುತ್ತೆ. ನೆಕ್ಸ್ಟ್ ಆಪರೇಷನ್ ವಿಜಯ್ ಇದು ಗೋವಾ ಮತ್ತು ಪೋರ್ಚುಗೀಸ್ ಅವಾಗ ಆ ರೂಲನ್ನು ಕಡಿಮೆ ಮಾಡೋಕ್ಕಾಗುತ್ತೆ. ಆಪರೇಷನ್ ವಿಜಯ್. ಓಕೆನಾ, ನೆಕ್ಸ್ಟ್ 17 ಆಪರೇಷನ್ ದೋಸ್ತ್ ಇದು ಅರ್ಥಕ್ವೇಕ್, ಟರ್ಕಿ ಮತ್ತು ಸಿರಿಯಾ ಅಲ್ಲಿಯ ಭೂಕಂಪ ಆದಾಗ ಅಲ್ಲಿಯೇ ಭಾರತೀಯರನ್ನ ರಕ್ಷಣೆ ಮಾಡಲು ಆಪರೇಷನ್ ದೋಸ್ತ್ ಮಾಡ್ತಾರೆ. ನೆಕ್ಸ್ಟ್ ಆಪರೇಷನ್ ಬಂದ್ರ, ಇವೆಲ್ಲ ಏನು ಬೇಡ. ಆಪರೇಷನ್ ಇವೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಫಸ್ಟ್ ಏನು ಹೇಳಿದ್ನಲ್ವಾ, ಫಸ್ಟ್ ಟಾಪ್ 10 ಇದಾವಲ್ವಾ, ಆಪರೇಷನ್ ಸಿಂಧು, ಆಪರೇಷನ್ ಸಿಂಧೂರ. ಮ್ಯಾಕ್ಸಿಮಮ್ ಈ ಸರಿ ಬರೋ ಎಕ್ಸಾಮ್ಸ್ ಅಲ್ಲಿ ಸಿಂಧೂರ ಎಕ್ಸಾಮ್ಸ್ ಅದು ಯಾವಾಗಲೂ ಬರುತ್ತೆ, ನೋಡ್ತಿರ್ಬೇಕಂದ್ರೆ ನೀವು. ಸಿಂಧೂರ ಅಂತ ಇದೆ ಅಲ್ವಾ, ಆಪರೇಷನ್ ಸಿಂಧೂರ, ಇದು ಯಾವಾಗಲೂ ಒಂದು 4-5 ಎಕ್ಸಾಮ್ ಅಲ್ಲಂತೂ ಫಿಕ್ಸ್ ಬರುತ್ತೆ ಆಪರೇಷನ್ ಸಿಂಧೂರ. ಓಕೆನಾ, ಡೇಟ್ ಕೂಡ ನೆನ್ಪಿಟ್ಕೊಳ್ರಿ. ಅವ್ರು ಅಟ್ಯಾಕ್ ಮಾಡಿದ್ದು ಏಪ್ರಿಲ್ 22, ನಾವು ಅಟ್ಯಾಕ್ ಮಾಡಿದ್ದು 2025 ಮೇ 7ರಂದು ನಾವು ಮಾಡಿದ್ವಿ, ಅವರು ಏಪ್ರಿಲ್ 22ರಂದು ಮಾಡಿದ್ದಾರೆ. ಓಕೆನಾ, ಇವು ಪ್ರಮುಖವಾಗಿರುವಂತಹ ಮೇಜರ್ ಆಪರೇಷನ್ಸ್ ಆಗಿರ್ತವೆ, ಭಾರತ ಕಂಡಕ್ಟ್ ಮಾಡಿದಂತಹ ಮೇಜರ್ ಆಪರೇಷನ್ಸ್. ಇದ್ರ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರುತ್ತೆ, ನೀವು ಆಲ್ರೆಡಿ ಪೇಪರ್ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಓಕೆನಾ, ಐ ಹೋಪ್ ಇದು ಕ್ಲಾಸಸ್ ನಿಮಗೆ ಯೂಸ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನಾನು ಮಾಡ್ತಿರೋ ಕ್ಲಾಸಸ್ಸು ಸಣ್ಣ ಕ್ಲಾಸಸ್ ಇರುತ್ತೆ, ಬಟ್ ಅದರಲ್ಲಿ ಇದೇನಿದೆ ಕ್ಲಾಸು ಸಣ್ಣದಿದೆ, ಬಟ್ ಇಲ್ಲಿ ಕಂಟೆಂಟ್ ಬರ್ತಿರೋ ಇದರಲ್ಲಿ ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಓಕೆನಾ, ಅಂಥವು ಏನಿದ್ದಾವೆ ಅಂಥವು ಯೂನಿಕ್ ಟಾಪಿಕ್ನ ತೊಗೊಂಡು ಮಾಡ್ತಿದ್ದೀನಿ. ನೀವು ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು ಅಂತ ಹೇಳ್ತಾ, ಇದನ್ನ ನೀವು ಕ್ಲಾಸ್ನ ಲೈಕ್ ಮಾಡಿ, ಹಾಗೆ ನಿಮಗೆ ಮತ್ತೆ ಬೇರೆ ಯಾವ್ದಾದ್ರು ಕ್ಲಾಸಸ್ ಬೇಕಂದ್ರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇಂಡೆಕ್ಸ್ ಬಗ್ಗೆ ಮಾಡ್ಬೇಕಂತ ಇದೆ. ಓಕೆನಾ, ಇಂಡೆಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಇಂಡೆಕ್ಸ್ ಬಗ್ಗೆ ಮಾಡ್ಬೇಕಂತ ಇದೆ, ನೋಡ್ತೇನೆ. ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದು ಮಾಡ್ತೀನಿ. ಹಾಗೆ ನೀವು ಕ್ಲಾಸ್ನ ಯಾಕೆ ಲೈಕ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ನೀವು ಬೇರೆಯವ್ರಿಗೂ ಯೂಟ್ಯೂಬ್ ಅವರು ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ನೀವು ಕ್ಲಾಸ್ನ ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತಾರೆ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಾ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.